ಹಲೋ, ನಮಸ್ಕಾರ ಬೀಗ್ರೆ. ಮಲಗಿದ್ರ? ಪಾಪ, ನಿದ್ದೆ ಎಲ್ಲಿಂದ ಬರಬೇಕು ಅಷ್ಟೇ. ಇನ್ನು ಮೇಲೆ ಪ್ರತಿ ರಾತ್ರಿನೂ ನೀವು ಮಾಡಿದ ಪಾಪ ನಿಮ್ಮ ಕಣ್ಣನ್ನ ತಿವಿತಾ ಇರುತ್ತೆ. ಅದು ನಿಮ್ಮನ್ನ ನಿದ್ದೆಗೆ ಜಾರೋದಕ್ಕೆ ಬಿಡೋದಿಲ್ಲ. ತಪ್ಪ ಅಲ್ವಾ? ಮತ್ತೆ ಮಗನನ್ನ ಹಂಬಲಿಸ್ಬೇಡ. ಆದ್ರೆ ನೀವು ಮಾಡಿದ್ದೇನು? ನಿಮ್ಮನೆ ಡ್ರೈವರ್ ತರ ನಡೆಸ್ಕೊಂಡ್ರಿ. ಓದು ತಿಳುವಳಿಕೆ ಇಲ್ಲದೆ ಇದ್ರೆ ಏನಾಯ್ತು? ಮಗ ಅಲ್ವಾ, ಹೇಳ್ಕೊಡ್ಬೇಕಾಗಿತ್ತು. ಅದು ಬಿಟ್ಟು ಅವನು ಹಾಗೆ ಬಿದ್ದಿರ್ಲಿ ಅಂತ ಇನ್ನೂ ಪೆದ್ದನನ್ನಾಗಿ ಮಾಡಿದ. ತಪ್ಪಲ್ವಾ? ಪಾಪ ಅಲ್ವಾ? ಆ ಪಾಪದ ಫಲಾನೇ ಇವತ್ತು ನೀವು ಅನುಭವಿಸ್ತಾ ಇದ್ದೀರಿ. ಇನ್ನು ಸೊಸೆ ಬಡವ್ರ ಮನೆ ಹುಡುಗಿ, ಅಡಿಗೆ ಮಾಡೋದಕ್ಕೆ ಮುಸ್ರೆ ತಿಕ್ಕೋಕೆ ಲಾಯಕ್ಕು ಅಂತ ಅದಕ್ಕೆ ಬಳಸ್ಕೊಂಡ್ರಿ. ಒಂದೇ ಒಂದು ದಿವಸನಾದ್ರೂ ಅವಳನ್ನ ನಿರಾಳವಾಗಿರೋದಕ್ಕೆ ಬಿಟ್ರ? ಚಾಕ್ರಿ ಮಾಡೋ ಕೂಲಿ ಕೆಲ್ಸದೋಳ್ ತರ ನಡೆಸ್ಕೊಂಡ್ರಿ. ತಪ್ಪಲ್ವಾ? ಪಾಪ ಅಲ್ವಾ? ಆ ಪಾಪದ ಫಲನ ಇನ್ನು ಮುಂದೆ ಅನುಭವಿಸ್ತೀರಿ. ನನ್ನ ಮಗ ಡ್ರೈವರ್ ಆಗಿ ಇದ್ದ ಅಂದ್ರೆ ಅದು ಒಂದು ಕೆಲಸ ಅನ್ನೋ ಸ್ವಾಭಿಮಾನದಿಂದ ಇದ್ದ. ಮನೆ ಸೊಸೆ ಇಡೀ ಮನೆ ಜವಾಬ್ದಾರಿನ ಹೊತ್ತಿದ್ದು ಚಾಕ್ರಿ ಎಲ್ಲ, ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಈಗ ನೀವು ಏನೇ ಸಮಜಾಯಿಷಿ ಕೊಟ್ಟರು ಯಾವ ಪ್ರಯೋಜನವೂ ಇಲ್ಲ ಮಿಸ್ಟರ್ ಸುಶೀಲ್ ಕುಮಾರ್. ನಿಮ್ಮ ಮಗ ಸೊಸೆನ ಬೇರೆ ಮನೆ ಮಾಡಿಡ್ತಾ ಇದ್ದೀನಿ. ತೋರಿಸ್ತೀನಿ ಹೇಗೆ ಬಾಳ್ಸೋದು ಅಂತ. ಸಾಧ್ಯವಾದ್ರೆ ಕಲ್ತ್ಕೊಳ್ಳಿ. ಅದರಿಂದ ಏನು ಪ್ರಯೋಜನ ಇಲ್ಲ ಬಿಡಿ. ಇನ್ನು ಮುಂದೆ ನಿಮ್ಮ ಮಗ ಸೊಸೆ ನಿಮಗೆ ತಕ್ಕೊಲ್ಲ. ನಂಜುಂಡಯ್ಯನವರೇ, ನಾನು ಇಲ್ಲಿವರೆಗೂ ಯಾವತ್ತೂ ಯಾರಿಗೂ ಏನನ್ನು ಕೈ ಮುಗಿದು ಕೇಳ್ಕೊಂಡವನಲ್ಲ. ಇವತ್ತು ನಿಮ್ಮನ್ನು ಕೇಳ್ಕೊತೀನಿ, ದಯವಿಟ್ಟು ನನ್ನ ಮಗ ಸೊಸೆನ ನನಗೆ ಬಿಟ್ಕೊಟ್ಬಿಡಿ. ಕೈ ಮುಗಿತೀರ? ಸೇಡ್ ತೀರ್ಸ್ಕೊಂಡ್ರಿ? ನನ್ನ ಮಗಳನ್ನ ನಿಮ್ಮನೆಯಿಂದ ಕರ್ಕೊಂಬಂದೆ ಅಂತ ಹೇಳಿ ನಿಮ್ಮ ಮಗಳನ್ನ ನನ್ನ ಮನೆಯಿಂದ ಕರ್ಕೊಂಡು ಹೋದ್ರಿ. ಏನ್ ಸಾಧಿಸಿದ್ರಿ? ನನ್ನ ಮಗ ನಿಮ್ಮ ಮಗಳಿಲ್ದೆ ಬದುಕೋದು ಗೊತ್ತಿದೆ, ಆದ್ರೆ ನಿಮ್ಮ ಮಗನಿಗೆ ನನ್ನ ಮಗಳಿಲ್ದೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಆಯ್ತು, ಒಪ್ಕೊಂಡೆ. ನಿಮ್ಮ ಮಗಳಿಗಿರೋ ಸಂಸ್ಕಾರ, ನಿಮ್ಮ ಮಗಳಿಗಿರೋ ಯೋಗ್ಯತೆ ನನ್ನ ಮಗಳಿಗಿಲ್ಲ, ಸರಿನಾ? ಅದಕ್ಕೆ ಕೇಳ್ಕೊತಿದ್ದೀನಿ ಸರ್, ದಯವಿಟ್ಟು ಆ ಭಾಗ್ಯನ ನಮ್ಮ ಮನೆಗೆ ಕಳಿಸ್ಕೊಡಿ ಅಂತ. ಈಗ ಗೋಳಾಡಿ ಯಾವ ಪ್ರಯೋಜನನೂ ಇಲ್ಲ ಸುಶೀಲ್ ಕುಮಾರ್. ನಾಳೆ ನಿಮ್ಮ ಮಗನಿಗೂ ಒಳ್ಳೇದಾಗ್ಬೇಕಲ್ಲ. ನನ್ನ ಅಳಿಯನು ಒಳ್ಳೇದಾಗ್ಲಿ ಅಂತಾನೆ ನಾನು ಇದೆಲ್ಲ ಮಾಡ್ತಾ ಇರೋದು. ತಂದೆಯಾಗಿ ನೀವು ಮಾಡೋದಕ್ಕಾಗದೇ ಇರೋದನ್ನ ಮಾವನಾಗಿ ನಾನು ಮಾಡ್ತಾ ಇದ್ದೀನಿ. ನಾಳೆ ನೋಡಿದವ್ರು 4 ಜನ ಸತ್ಯನ ತಂದೆ ಸುಶೀಲ್ ಕುಮಾರ್ ಅಂತ ಹೇಳಬೇಕು. ಹಾಗೆ ಮಾಡ್ತೀನಿ. ಸಿಂಗಪ್ಪ, ನಾಗಣ್ಣ ಸಾಬ್, ವಿಷಯ ಗೊತ್ತಾಯ್ತಾ? ಕ್ಯಾ ಸಾಬ್? ನಾವು ಓಡ್ತಾ ಇದ್ದೀವಿ ಕಳ್ಳ. ನಾಗಣ್ಣ ಸಾಬ್, ಎಲ್ಲಿಗೆ ಅಂತ ಕೇಳಬಾರ್ದು ಅಂತ ಬಡಲೋಗಿ ಹೇಳ್ತಾರೆ. ಓಲಿ ಬಿಡು, ನಿನ್ಗೆ ಎಲ್ಲಿ ಗೊತ್ತಾಗಬೇಕು? ನೀನು ಈಚೆ ಕಡೆ ಗೇಟ್ ಕಾಯ್ತಾ ಕುಂತಿರ್ತೀಯ. ನಾನು, ನನ್ನ ಮಗ, ನನ್ನ ಸೊಸೆ ಬೇರೆ ಮನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕ್ಯಾ ಸಾಬ್, ತುಂಬಿದ ಮನೆಗೆ ಹೊಡಿತಾ ಇದ್ದೀರಿ? ನಮಗೂ ಇಷ್ಟ ಇಲ್ಲಪ್ಪ, ಆದ್ರೆ ಏನು ಮಾಡೋಕ್ಕಾಯ್ತದೆ? ಹುಡುಕ್ ಬುದ್ಧಿ ಯಾರು ಕೇಳೋರಿಲ್ಲ. ನಾಗಣ್ಣ ಸಾಬ್, ನೀವು ದೊಡ್ಡವರು, ಬುದ್ಧಿ ಹೇಳ್ಬೇಕಲ್ವ ನಾಗಣ್ಣ ಸಾಬ್? ಯಾವ ದೊಡ್ಡವರು ಸಿಂಗಪ್ಪ, ಬರೀ ವಯಸ್ಸಾಗದೆ ಅಷ್ಟೇ. ಅಣ್ಣನೇ ತಡೀತಾ ಇಲ್ಲ, ಸುಮ್ಕೆ ಅವ್ರೆ. ಇನ್ನು ನನ್ನ ಮಗನಿಗೆ ಕೇಳಿದ್ರೆ ನಾನು ಬೇಕಾದ್ರೆ ನನ್ನ ಹಿಂದೆ ಬಾ ನೀನು ಅಂತಾನೆ. ನನಗೆ ತಾನೇ ಅವನನ್ನು ಬಿಟ್ರೆ ಯಾರವ್ರು ಹೇಳು? ನಾನು ಎತ್ತಪ್ಪ ಅಲ್ಲ ಅಂತ ಗೊತ್ತಿದ್ರು ನನ್ನ ಮ್ಯಾಗೆ ಆಟೊಂದು ಪ್ರೀತಿ ಮಡಿಕೊಂಡವನೆ.
ಅದೇ ಹೆಚ್ಚಲ್ವಾ? ನಾಗಣ್ಣ ಸಾಬ್, ಸಾವಿತ್ರಿ ಮೇಮ್ ಸಾಬು ಈ ಮನೆ ಭಾಗ್ಯಲಕ್ಷ್ಮಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ನಾಗಣ್ಣ ಸಾಬ್? ಸಿಂಗಪ್ಪ, ಕೇಳಿಲ್ವಲ್ಲ ಲಕ್ಷ್ಮಿ ಚಂಚಲೆ ಅಂತ. ಇವತ್ತು ಹೋಯ್ತಾಳೆ, ನಾಳೆ ಬಂದ್ರು ಬರ್ಬೋದು. ಅದಾಗಬೇಕು ಅನ್ನೋದೇ ನಮ್ಮ ಆಸೆನೂ ನಾಗಣ್ಣ ಸಾಬ್. ನಮ್ಮ ಆಸೆನೂ ಅಷ್ಟೇ, ಆದರೆ ಅದು ಆಸೆ ಮಾತ್ರ. ಇಲ್ಲೇ 2 ಕಿಲೋಮೀಟರ್ ದೂರದಾಗೆ ಮನೆ ಮಾಡ್ತಾ ಇದ್ದೀವಿ. ನಾಗಣ್ಣ ಸಾಬ್, ನಾನು ನಿಮ್ಮ ಜೊತೆ ಬಂದ್ಬಿಡ್ತೀನಿ ನಾಗಣ್ಣ ಸಾಬ್. ಸಿಂಗಪ್ಪ, ನೀನು ನಮ್ಮ ಜೊತೆ ಬಂದರೆ ಒಂದೊತ್ತಿಗೂ ಅನುಮಾನವೇ ಕಳ್ಳ. ಕೋಯ್ ತಕ್ಲೀಫ್ ನೈ ನಾಗಣ್ಣ ಸಾಬ್. ಎಲ್ರು ನೀರು ಕುಡಿದ್ಬಿಟ್ಟು ತಣ್ಣಗಿದ್ಬಿಡೋಣ ನಾಗಣ್ಣ ಸಾಬ್. ನೀನು ಯಾಕೆ ಸಿಂಗಪ್ಪ ಹಂಗಂತೀಯ? ನಿನಗೆ ಈ ಮನೆಯ ಕೆಲಸ ಐತೆ, ಈ ಮನೆ ನೋಡ್ಕೊಳ್ಳೋ ಜವಾಬ್ದಾರಿ ಐತೆ. ದಣಿಗಳನ್ನ ಕಾಪಾಡ್ಬೇಕಾಯ್ತದೆ. ನಾಗಣ್ಣ ಸಾಬ್, ನನಗೆ ನೀವು ಎಷ್ಟೆಲ್ಲ ಸಹಾಯ ಮಾಡಿದ್ದೀರ, ನಾನು ನಿಮ್ಗೆ ಏನು ಮಾಡಿಲ್ವಲ್ಲ ನಾಗಣ್ಣ ಸಾಬ್. ನೀವು ಮಾಡಿರೋ ಉಪಕಾರನ ನಾನು ಮರೆಯೋದಿಲ್ಲ. ನಾನು ಬಟ್ಟೆ ತಂದ್ಬಿಡ್ತೀನಿ ನಾಗಣ್ಣ ಸಾಬ್. ಅವಾಂತರ ಮಾಡಬೇಡ ಸಿಂಗಪ್ಪ. ನಾನೇನು ಮಾಡಿದೆ? ನನ್ನ ಕಂಡ ದಾರಿಯ ನಿನಗೆ ತೋರಿಸ್ದೆ. ಏನಾರಾದ್ರೂ ಪುಣ್ಯ ಇದ್ರೆ ನನ್ನ ಮಗನಿಗೆ ಸಿಕ್ಲಿ. ಬರ್ಲಾ ನಾಗಣ್ಣ ಸಾಬ್? ನಾಗಣ್ಣ ಸಾಬ್, ಸಾವಿತ್ರಿ ಮೇಮ್ ಸಾಬ್ಗೆ ನನ್ನ ನಮಸ್ಕಾರ ತಿಳಿಸ್ಬಿಡಿ. ಅವರು ಈ ಮನೆ ಭಾಗ್ಯ ದೇವತೆ ನಾಗಣ್ಣ ಸಾಬ್. ಅವ್ರು ಈ ಮನೆ ಬಿಟ್ಟು ಹೋದ್ಮೇಲೆ ಏನೇನೆಲ್ಲ ಆಯ್ತು ನೀವೇ ನೋಡಿದ್ರಲ್ಲ ನಾಗಣ್ಣ ಸಾಬ್. ಸಿಂಗಪ್ಪ, ಯಾಕೆ ಹಂಗಂತೀಯ? ಹಂಗ ಅನ್ಬಾರ್ದು. ಒಳ್ಳೇದಾಗ್ಲಿ ಅಂತ ಹೇಳು. ಒಳ್ಳೇದಾಯ್ತಿದೆ ಕಳ್ಳ. ನಮ್ಮ ಸಾವಿತ್ರಿಗೆ ನೀನು ಆಶೀರ್ವಾದ ಮಾಡಬೇಕು. ನೋಡಕ್ಕೆ ಅವ್ರು ಸೋದ್ರು ಮಾವನು ಅಣ್ಣನ ಥರ ಇದೆಯಾ. ನಾನು ಹೋಗಿ ಹೇಳಿ ಕಳಿಸ್ತೀನಿ. ಬರ್ಲಾ? ಸಾವಿತ್ರಿ, ಇದೆಲ್ಲ ತೆಗೆದಿಟ್ಕೊಳ್ತಾನೆ, ಸುಮ್ಮನೆ ಕೂತಿದೆಯಲ್ಲ. ನೋಡು, ಈ ಸೂಟ್ ಕೇಸು, ಈ ಕಿಟ್ ಬ್ಯಾಗು ಇದೆಲ್ಲ ನೀವು ತಗೊಂಡೋಗ್ಬಿಡು. ಐರನ್ ಬಾಕ್ಸು ಅಷ್ಟೇ. ಹಳಿಯಂದ್ರ ಪಾಪ ಹೊರಗಡೆ ಎಲ್ಲ ಸುತ್ತಾಡ್ತಾ ಇರ್ತಾರೆ. ಐರನ್ ಇಲ್ಲದೆ ಬಟ್ಟೆ ಹಾಕೊಂಡು ಹೋಗೋದು ಬೇಡ. ನಾನು ಇಲ್ಲೊಂದು ಕಡೆ ಚೀಟಿ ಹಾಕಿದ್ದೆ. ಆ ಚೀಟಿ ದುಡ್ಡು ಬಂದ ತಕ್ಷಣ ನಿನಗೆ ಬೀರು ಮಂಚ ಎಲ್ಲ ತೆಕ್ಕೊಟ್ಬಿಡ್ತೀನಿ. ನೋಡು, ಎಲ್ಲ ರೆಡಿಯಾಗಿದೆ. ಹೀಗೆ ತಗೊಂಡೋಗಿದ್ದೀನಿ. ಹಾ, ಈ ಹಾಸಿಗೆ ತಗೊಂಡೋಗ್ಬಿಡು. ನಮ್ಗೆ ಯಾಕಮ್ಮ ಈ ವಯಸ್ಸಿನಲ್ಲಿ ಹಾಸಿಗೆ, ಚಾಪೆ ಸಾಕು. ಸಾವಿತ್ರಿ, ನೋಡಮ್ಮ, ಪಾತ್ರೆ ಪಡಗ ಏನ್ ಬೇಕೋ ಅದನ್ನೆಲ್ಲ ತಗೊಂಡೋಗು. ನಮ್ದು ಹೇಗೋ ನಡ್ಕೊಂಡು ಹೋಗುತ್ತೆ, ಏನು ತೊಂದರೆ ಇಲ್ಲ. ಅಲ್ಲಿ ಎಲ್ಲ ವಸ್ತುಗಳು ಇತ್ತು, ನೀನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೆ. ಅದಕ್ಕೆ ಇಲ್ಲಿ ಯಾವ ಕೊರತೆನೂ ಆಗಬಾರ್ದು ನಿನಗೆ, ಅದಕ್ಕೆ ಹೇಳ್ತಾ ಇದ್ದೆ. ತಗೊಂಡೋಗಿದ್ದೆಲ್ಲ ಬಾ ಒಂದು ಹಂತಕ್ಕೆ. ಸಾವಿತ್ರಿ, ದೀಪಾವಳಿಗೆ ಅಂತ ಚೀಟಿ ಹಾಕಿದ್ರಮ್ಮ. ಬಂದ ಹಣದಲ್ಲಿ ಒಂದು ಬೆಳ್ಳಿ ವಿಗ್ರಹ, 2 ಬೆಳ್ಳಿ ದೀಪ ತೆಕ್ಕೊಡ್ತೀನಿ. ಅಲ್ಲಿವರೆಗೂ ಈ ದೇವ್ರ 4 ಫೋಟೋ ಇಟ್ಟು ದೀಪ ಹಚ್ತಾ ಇರೋ ದಿನ. ಆಮೇಲೆ ನಿನಗೆ ಇನ್ಸ್ಟಾಲ್ಮೆಂಟ್ನಲ್ಲಿ ಫ್ರಿಡ್ಜು, ಟಿವಿ ಎಲ್ಲ ಕೊಡಿಸ್ತೀನಿ. ಯೋಚನೆ ಮಾಡಬೇಡ ನೀನು. ಸಾವಿತ್ರಿ, ಈ ಕಮರ್ಷಿಯಲ್ ಗ್ಯಾಸು ಸಿಕ್ಕಾಬಟ್ಟೆ ಕಾಸ್ಟ್ಲಿ ಆಗುತ್ತಮ್ಮ. ಅದಕ್ಕೆ ನಿನಗೊಂದು ಇಂಡಕ್ಷನ್ ಸ್ಟವ್ ಕೊಡಿಸ್ಕೊಡ್ತೀನಿ. ಕರೆಂಟು ಕಡಿಮೆ ಆಗುತ್ತೆ, ಅಡಿಗೆನೂ ಮಾಡಬೇಕಾಗುತ್ತೆ. ಆಯ್ತಾ? 1 ನಿಮಿಷ ಇರು. ಊರಿಂದ ರಾಗಿ ತರಿಸಿದ್ದೆ. ಒಂದು 20 kg ರಾಗಿ ಇದೆ. ಇದನ್ನು ಇಟ್ಟಿದ್ದೀನಿ, ಉಪಯೋಗಿಸು. ನೋಡು, ಇದರಲ್ಲಿ ಬೇಳೆಕಾಳುಗಳು, ಹುಣಸೆ ಪುಡಿ, ಮಸಾಲೆ ಪುಡಿ, ಮೆಣಸಿನಕಾಯಿ, ಉಪ್ಪು ಎಲ್ಲ 1 ತಿಂಗಳಿಗಾಗುವ ಸಾಮಾನಿದೆ. ಇದನ್ನು ಉಪಯೋಗಿಸ್ತಾ ಇರು. ಮುಗಿದೋದ್ಮೇಲೆ ಹೇಳು, ಬೇರೆ ತಂದ್ಕೊಡ್ತೀನಿ. ಆಯ್ತಾ? ಡ್ರೈವರ್, ಭಾಳ ಹುಷಾರಾಗಿ ಓಡಿಸ್ಬೇಕು ಬಾ, ತುಂಬ ಸಾಮಾನಿದೆ. ಚಲ್ಗಿಲ್ಲ ಹುಷಾರ್. ಅಪ್ಪ, ಸತ್ಯ ನಿಜವಾಗ್ಲೂ ಬೇರೆ ಮನೆ ಮಾಡಕ್ ಹೇಳಿದ್ರ? ಬಾಮ್ಮ, ಗಾಡಿ ಹತ್ತು. ಅಪ್ಪ, 1 ನಿಮಿಷ.
ನಿಜ ಹೇಳಿಪ್ಪ, ಸತ್ಯ ಬೇರೆ ಮನೆ ಮಾಡಕ್ ಹೇಳಿದ್ರ? ನನ್ನ ನಾಣಿಗೂ ಬೇರೆ ಮನೆ ಮಾಡಿ ಕೇಳ್ತಮ್ಮ. ಅಪ್ಪ ನಾವು ಹೋಗಿ ಬರ್ತೀವಿ. ಬರ್ತೀಯಾ? ಮಾತಿಗೂ ಹೂ ಅಂತ ಹೇಳ್ತಿಲ್ಲ, ಹೋಗ್ತಿದೀಯಾ? ಈಗ ನಾನೇನ್ ಮಾಡಬೇಕು? ಆಶೀರ್ವಾದ. ಏನಂತ ಆಶೀರ್ವಾದ ಮಾಡ್ಲಪ್ಪ? ನನ್ನಿಂದ ದೂರ ಹೋಗಿ ಸಂತೋಷವಾಗಿರು ಮಗನೇ ಅಂತ ಆಶೀರ್ವಾದ ಮಾಡ್ಲಾ? ಸಂತೋಷ ಆಗತ್ತಾ? ಆಶೀರ್ವಾದ ಮಾಡೋ ಯೋಗ್ಯತೆ ನನಗಿಲ್ಲ ಅಪ್ಪ. ಹೌದು, ತಂದೆಯಾಗಿ ನಾನು ನಿನಗೇನ್ ಮಾಡಿದ್ದೀನಿ? ವಿದ್ಯೆ ಕೊಡ್ಲಿಲ್ಲ, ಜಗತ್ತಿನ ವ್ಯವಹಾರ ಕಲಿಸ್ಲಿಲ್ಲ, ಕಡೆದಾಗಿ ಈ ಮನೆಯಲ್ಲಿ ಮಗನಿಗೆ ಕೊಡಬೇಕಾದ ಸ್ಥಾನಮಾನನೂ ಕೊಡ್ಲಿಲ್ಲ. ಯಾರಾಗಂದ್ರು? ಯಾರು ಅಂದ್ರು ಬಿಡು, ಅದು ಸರಿ ಅಂತಾನು ಅನ್ನಿಸ್ತು. ಸಾಧ್ಯವಾದ್ರೆ ಕ್ಷಮಿಸ್ಬಿಡು. ನೀವು ಕೈ ಮುಗಿಬಾರದು. ಒಳ್ಳೇದಾಗ್ಲಿ ಅಂತ ಹಾರೈಸಿ. ಮಗ ಅನ್ನೋ ಸ್ಥಾನ ಕೊಟ್ಟಿದ್ದೀರ ಸಾಕು. ಉಳಿದಿದ್ದೆಲ್ಲ ನನ್ನ ಯೋಗ್ಯತೆಗೆ ಏನೇನು ಸಿಗ್ಬೇಕೋ ಅದು ಸಿಕ್ಕೈತೆ. ನಿಮ್ಮ ಹತ್ರ ಬೆಳೆದಿದ್ರೆ ಬೇರೆ ಥರನೇ ಬೆಳೀತಿದ್ದೆ. ಹಂಗಂತ ಈಗ ನನಗೆ ಸಿಕ್ಕಿರೋದ್ರಲ್ಲಿ ನಾನೇನು ಬೇಸರ. ನನ್ನ ಅಪ್ಪಯ್ಯ ಬೋಸ್ ಅಂದಾಗ ಬೆಳೆಸೋನೆ. ತಗೊಳ್ಳಿ ನಮ್ಮನೆ ಅಡ್ರೆಸ್. ತುಂಬಾ ಚಿಕ್ಕ ಮನೆ. ಬರಬೇಡ ಅಂತನಾ? ನೀವು ಬರಲ್ಲ? ಕರೆದು ನೋಡೋ. ಬರಲ್ಲ ಬಿಡು. ನೀನು ಹೋದ್ಮೇಲೆ ನನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ವಿಷಯ ತಿಳಿಸೋಕಿರ್ಲಿ ಅಂತ ಈ ಅಡ್ರೆಸ್ ಅಲ್ವಾ? ಬರ್ತೀನಿ ವೈಶಾಲಿ ಅವರೇ. ನಾನು ಹೋಯ್ತಾ ಇರೋದ್ರಿಂದ ಎಲ್ರಿಗೂ ಬೇಸರ ಆಗ್ತೈತೆ ನನ್ಗೆ ಗೊತ್ತು. ಬಸವ, ನನಗೆ ಇನ್ಸನ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ದುಃಖ ಆಗುತ್ತೆ ಒಂದೆರಡು ದಿವಸ, ಆಮೇಲೆ ಎಲ್ಲ ಸರಿ ಹೋಯ್ತದೆ. ಮಧ್ಯದಿಂದ ಬಂದವನು ಮಧ್ಯದೆಲ್ಲ ಹೋಯ್ತಾನೆ. ನಾಳೆ ಎಲ್ಲಾದ್ರೂ ಸಿಕ್ಕಿದ್ರೆ ಮಾತಾಡ್ಸಿ. ಯಾಕಂದ್ರೆ ನಮಗೆ ಕಾಣಕ್ಕಿಲ್ಲ, ನಿಮಗೆ ಕಾಣ್ತದೆ. ಎಲ್ಲರೂ ಸಂದಾಗಿರಿ. ಆ ದೇವ್ರು ನಿಮಗೆ ಒಳ್ಳೇದು ಮಾಡಿ. ಭಯ ಅಪ್ಪ, ಈ ಮನೆಗೆ ಯಾಕಪ್ಪ ಕರ್ಕೊಂಡ್ ಬಂದ್ರಿ? ಬಾಡಿಗೆ ಮನೆ ಮಾಡ್ತೀನಿ ಇದ್ರಿ, ಸ್ವತಂತ್ರವಾಗಿರಿ ಅಂದ್ರಿ, ಮತ್ತೆ ನನ್ನ ಈ ಮನೆಗೆ ಕರ್ಕೊಂಡ್ ಬಂದಿದ್ದೀರಾ? ಏನಮ್ಮ ನೀನು ಗಿಣಿ ಹಾಕಿ ಸಾಕಿದ ಮಗಳನ್ನ ಗಿಡಗನ್ನ ಕೇಳ್ಕೊಡ್ತೀನಿ ಹೇಳು.
ಮತ್ತೆ ಇವ್ರುಗಳಿಗೆಲ್ಲ ಹೇಗ್ ಮುಖ ತೋರಿಸ್ಲಿ? ಚೆನ್ನಾಗಿ ಹೇಳ್ತೀಯಲ್ಲ, ಮುಖ ಮುಚ್ಕೊಳ್ಳೋಂಥ ತಪ್ಪು ನೀನೇನ್ ಮಾಡಿದ್ಯಾ? ತಪ್ಪು ಮಾಡಿರೋದು ಅವರು. ಈ ಕಟ್ಟಕ್ ಸಿಕ್ಕಿಸ್ತೀರಪ್ಪ. ಯಾಕೆ ಕರ್ಕೊಂಡ್ ಬಂದ್ರಿ ನನ್ನ ಇಲ್ಲಿಗೆ? ಏನೂ ಆಗೋದಿಲ್ಲಮ್ಮ. ಅಡಿ ಅಂದ್ರೆ ಏನು ಅಬ್ಬೆಪಾರಿ ತರ ಮನೆಯಿಂದ ಹೊರಗಡೆ ಬರ್ಬೇಕಾ? ಅವ್ರನ್ನ ಕಳ್ಸೋದಕ್ಕೆ ಬಾಗಿಲವರೆಗೂ ಆ ಜನ ಬರೋದಿಲ್ಲ ಅಂತ ಅಯೋಗ್ಯರು. ನಮ್ ಕಾರಲ್ಲಿ ಕರ್ಕೊಂಡು ಹೋಗೋಣ, ನಾವು ತೋರ್ಸೋಣ ಅವ್ರ ಸಪೋರ್ಟಿಗೆ ನಾವಿದ್ದೀವಿ ಅಂತ. ನಾನ್ ಒಳಗಡೆ ಬರಲ್ಲ. ನೀನು ಮಾತ್ರ ಅಲ್ಲ, ಆ ಹಾಳು ಮನೆಗೆ ನಾನು ಹೋಗೋದಿಲ್ಲ. ಫೋನ್ ಮಾಡೋಣ, ಬೀಗರು ಅಳಿಯಂದ್ರು ಎಲ್ಲ ಬರ್ತಾರೆ. ಚಮ್ ಅಂತ ಕಾರ್ನಲ್ಲಿ ಹೋಗೋಣ. ಹೇಳಿ ಮಾವ. ಅಳಿಯಂದ್ರೆ ರೆಡಿ ಇದ್ದೀರಾ? ಹಾ, ಹೊರಟಿದ್ದೀರಿ. ಬನ್ನಿ, ಮತ್ತೆ ನಿಮ್ಗೋಸ್ಕರ ಕಾಯ್ತಾ ಇದ್ದೀವಿ. ನೀವೆಲ್ಲಿದ್ದೀರಾ? ಇಲ್ಲೇ ಗೇಟ್ ಹೊರಗಡೆ ಇದ್ವಿ, ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತಾನೆ ಬಂದ್ವಿ. ಬೇಗ ಬನ್ನಿ. ಮನೆಯಿಂದ ಹೊರಗಡೆ ಇದ್ದೀರಾ? ಹೌದೌದು, ಬರ್ತೀವಿ. ಸರಿ. ನಿಮ್ಮ ಮಾವನ್ನ ಒಳಗೆ ಬರೋಕ್ಕೆ ಹೇಳೋ. ಅವ್ರು ಬರಲ್ಲ. ಸುಶೀಲ್ ಕುಮಾರ್ ಅವ್ರೇನೋ ಮಾತಾಡ್ಬೇಕಂತೆ, ಒಂದು ನಿಮಿಷ ಬನ್ನಿ ಅಂತ ಹೇಳು. ಗೆದ್ದು ಹುರುಪ ಅವ್ರಿಗೆ ನಿನ್ನೆ ಕರ್ಕೊಂಡು ಹೋಗ್ತಿದಾರಲ್ಲಪ್ಪ, ಬರ್ತಾರೆ. ಹಲೋ ಮಾವ. ಹೇಳಿ ಹೇಳಿ ಅಂದ್ರೆ ಅಪ್ಪಯ್ಯ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಬನ್ನಿ ಪ್ಲೀಸ್. ಹಾ, ಬರ್ತಾ ಇದ್ವಿ. ನಿಮ್ಮ ಮಾವ ಏನು ಮಾತಾಡ್ಬೇಕಂತೆ, ಹೋಗಿ ಮಾತಾಡ್ಕೊಂಡು ಏನಾಗಲ್ಲ, ನೀನಿಲ್ಲೇ ಇರು. ಏನೋ ಮಾತಾಡ್ಬೇಕು ಅಂತಂತೆ ಹೇಳಿ. ಆಳದು ಸುರಿದು ಮಾತಾಡೋದಕ್ಕೆ ನಂತ ಟೈಮ್ ಇಲ್ಲ. 10 ಗಂಟೆಗೆ ಹಾಲು ಕುಸ್ಬೇಕು, ಒಳ್ಳೆ ಮುಹೂರ್ತ ಅಂತ ಜ್ಯೋತಿಷಿಗಳು ಹೇಳಿದ್ದಾರೆ. ನೀವು ಬಿಡಿ, ಒಳ್ಳೆ ಮುಹೂರ್ತನೇ ಇಡ್ಸಿರ್ತೀರಿ. ಉಕ್ಸಿ ಒಬ್ಬರ ಮನೆಗೆ ಕಿಚ್ಚು ಹೊತ್ಸಿ ಇನ್ನೊಬ್ಬರ ಮನೆ ಹಾಲು ಉಕ್ಸಿ. ಹೊಗಳಿಕೆಗೆ ಹಿಗ್ಗೋದು ಇಲ್ಲ, ಕೊಂಕಿಗೆ ಸೊಪ್ಪು ಹಾಕೋದು. ಯಾಕೆ ಸೊಪ್ಪು ಹಾಕ್ತೀರಿ ನಂಜುಂಡಯ್ಯನವ್ರೆ? ಮಾಡ್ತಿರೋದೇ ಮಣ್ಣು ತಿನ್ನೋ ಕೆಲಸ ನೀವು. ನಾನ್ ಸುಮ್ಮನೆ ಇದೀನಿ ಇನ್ನೂ ಅರ್ಥ ಅನ್ನಿಸ್ಕೊಳ್ತೀನಿ ಅಂತ ಅಂದು ಅಲ್ಲ. ಆಡಿ ಎಲ್ಲ ಮುಗಿದಾಗಿದೆ ತಮ್ಮದು. ನೆನ್ನೆ ಫೋನಲ್ಲಿ ಹೇಳಿದ್ರಲ್ಲ, ನಾನು ಸೇಡ್ ತೀರಿಸ್ಕೊಂಡೆ ಅಂತ. ಈಗ ನೀವು ಮಾಡ್ತಿರೋದೇನು? ಅದರ ಪ್ರತ್ಯರ್ಥನ ಇದು? ನಿಮ್ಮ ವಿಮರ್ಶೆ ನನಗೆ ಬೇಕಾಗಿಲ್ಲ. ಆಟ ಅಂತಾನೆ ನಾನು ಆಡ್ತಾ ಇದ್ದೀನಿ ನಂಜುಂಡಯ್ಯ. ಆದರೆ ಇವತ್ತು ಅನ್ಫಾರ್ಚುನೇಟ್ಲಿ ಬಾಲು ನನ್ನ ಕೋರ್ಟಲ್ಲಿದೆ. ಭ್ರಮೆ ನಿಮಗೆ ಇಲ್ಲ, ನಿಮ್ಮ ಮಗನ ಹತ್ರ ನಾನು ಮಾತಾಡ್ಬೋದಾ? ನನಗೂ ಅಳಿಯ ಅವನು. ಯಾಕೆ ಸುಮ್ಮನಾಗ್ಬಿಟ್ರಿ? ಗೊತ್ತಿಲ್ವಾ ನಿಮ್ಮ ಮಗ ಎಲ್ಲಿದ್ದಾನೆ ನೆನ್ನೆ ರಾತ್ರಿಯಿಂದ ಅಂತ? ಫೋನ್ ಮಾಡಿ. ಸ್ವಿಚ್ ಆಫ್ ಅಂತ ಬರ್ತಿದ್ಯಾ? ನಿಮ್ಗೆ ಗೊತ್ತಾ, ನಿನ್ನೆ ರಾತ್ರಿಯಿಂದ ನನ್ನ ಮಗ ಮನೇಲಿಲ್ಲ, ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಗೆ ಗೊತ್ತು ನಿಮ್ಗೆ? ಏನ್ ಮಾಡಿದಿರ ನನ್ನ ಮಗನ? ದಯವಿಟ್ಟು ಹೇಳಿ, ನಿಮ್ಮನ್ನ ಕೇಳ್ತಾ ಇರೋದು. ಅಳಿಯಂದ್ರೆ, ನೋಡಿದ್ರ ನಿಮ್ ತಂದೆ ಮಾಡಿರೋ ಕೆಲಸನ? ನನ್ನ ಮಗನ ಕಿಡ್ನಾಪ್ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದಾರೆ. ದಯವಿಟ್ಟು ಕೇಳಿ, ನನ್ನ ಮಗನ ಏನ್ ಮಾಡಿದ್ದಾರೆ ಅಂತ ಕೇಳಿ. ನಿಮ್ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನನ್ನ ಮಗನ ಎಲ್ಲಿ ಬಚ್ಚಿಟ್ಟಿದ್ದೀರ ಅಂತ ಹೇಳಿ. ಅವ್ನು ನಮ್ಮ ಆಸರೆ, ನಮ್ಮ ಮನೆ ದೀಪ. ದಯವಿಟ್ಟು ಆರಿಸ್ಬೇಡಿ. ನಮ್ಮ ಮಗನು ನಮ್ಮ ಮನೆಗೆ ಆಸರೆ, ನಮ್ಮ ಮನೆ ದೀಪ. ನೀವು ದೂರ ಮಾಡಬಹುದಾ? ಹೇಳಿದ್ರೆ ಕೇಳಿದ್ರ ನಿಮ್ ತಂದೆ ಮಾತಾಡ್ತಾ ಇರೋದ್ನ? ಅವ್ರಿಗೆ ನೀವು ಬೆಳೆಯೋದು ಬೇಕಾಗಿಲ್ಲ, ನೀವು ಉದ್ಧಾರ ಆಗೋದು ಬೇಕಾಗಿಲ್ಲ. ಕೇಳಿ ಅಂದ್ರೆ ನನ್ನ ಮಗನ ಎಲ್ಲಿ ಬಚ್ಚಿದ್ದಾರೆ ಅಂತ ಕೇಳಿ. ಇದನ್ನೆಲ್ಲ ಮಾಡ್ತಾ ಇರೋದು ನಾನು ನಿಮ್ಗೋಸ್ಕರ. ಆದ್ರೆ
ಇವರು ಕುತಂತ್ರದಿಂದ ನಾನು ಕುತಂತ್ರ ಮಾಡಿಲ್ಲ ನಂಜುಂಡಯ್ಯ. ಕುತಂತ್ರ ಮಾಡ್ತಿರೋದು ನೀವು. ನನ್ನ ಮಗನ ತಲೆಗೆ ವಿಷ ತುಂಬಿ ನನ್ನ ಸೊಸೆಯನ್ನ ದಿಕ್ಕು ತಪ್ಪಿಸಿ ಮನೆ ಬಿಟ್ಟು ಹೋಗೋ ಹಾಗೆ ಮಾಡ್ತಿರೋದು ನೀವು. ನಾನೇ ನಿಮ್ಮ ಮಗನ ಕಿಡ್ನಾಪ್ ಮಾಡಿಲ್ಲ, ಅವರೇ ಬಂದು ನಮ್ಮ ಮನೇಲಿದ್ದಾರೆ.